ಐಪಿಎಲ್ನಲ್ಲಿ ಆರ್ಆರ್ ತಂಡಕ್ಕೆ ಅವಕಾಶ ಕೊಡಿಸೋದಾಗಿ 23 ಲಕ್ಷ ವಂಚನೆ ಪ್ರಕರಣ ಬೆಳಗಾವಿ ಜಿಲ್ಲೆ ಸಿಇಎನ್ ಠಾಣೆ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿದೆ. ಬೆಳಗಾವಿಯ ಎಸ್ಪಿ ಭೀಮಾಶಂಕರ್ ಗುಳೇದಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮೇ 17ರಂದು ರಾಕೇಶ್ ಯಡ್ಯೂರೆ ಎಂಬ ಯುವಕ ವಂಚನೆಗೆ ಒಳಗಾಗಿದ್ದ. ಹೈದರಾಬಾದ್ಗೆ ಹೋದ ವೇಳೆ ಕ್ರಿಕೆಟ್ ಆಡ್ತಿದ್ದಂತ ರೀಲ್ಸ್ ಅನ್ನು ಹಾಕಿದ್ದ. ಇದನ್ನು ಗಮನಿಸಿದಂತ ಸೈಬರ್ ವಂಚಕರು ರಾಕೇಶ್ಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಕಳಿಸ್ತಾರೆ. ಬಳಿಕ ರಾಜಸ್ಥಾನ ತಂಡದಲ್ಲಿ ಅವಕಾಶ ಕೊಡಿಸೋದಾಗಿ ಮೆಸೇಜ್ ಅನ್ನು ಕೂಡ ಮಾಡ್ತಾರೆ. ಕೆಲವು ಸುಳ್ಳು ದಾಖಲೆಗಳನ್ನು ರಾಕೇಶ್ಗೆ ಕಳಿಸ್ತಾರೆ ವಂಚಕರು. 23 ಲಕ್ಷಕ್ಕೂ ಅಧಿಕ ಹಣ ಆನ್ಲೈನ್ ಮುಖಾಂತರವಾಗಿ ರಾಕೇಶ್ ಹಾಕಿದ್ರು. ತಾನು ವಂಚನೆಗೆ ಒಳಗಾಗಿದ್ದೇನೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ದೂರನ್ನು ನೀಡ್ತಾರೆ. ಜಿಲ್ಲಾ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಸುಲ್ತಾನ್ಪುರಕ್ಕೆ ತೆರಳಿ ಇದೀಗ ಇಬ್ಬರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 17ನೇ ತಾರೀಕಿನಂದು ನಮ್ಮ ಚಿಕ್ಕೋಡಿಯ ಯುವ ಕ್ರಿಕೆಟಿಗ ರಾಕೇಶ್ ಯಡ್ಯೂರೆ ಅಂತ ಪ್ರತಿಭಾನ್ವಿತ ಒಂದು ಹೊಸ ರೀತಿಯ ಸೈಬರ್ ವಂಚನೆಗೆ ಒಳಗಾಗಿದ್ದ. ಈತ ಕಳೆದ ಅಕ್ಟೋಬರ್ನಲ್ಲಿ ಹೈದರಾಬಾದ್ಗೆ ಒಂದು ಇಂಟರ್ಸ್ಟೇಟ್ ಟೂರ್ನಮೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ರೀಲ್ ಮಾಡಿ ತನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದ. ಅದನ್ನು ನೋಡಿ ಆರೋಪಿತ ಸುಶಂಜಲ್ ಅಂತ ಹೇಳಿ ಉತ್ತರ ಪ್ರದೇಶ್ ಸುಲ್ತಾನ್ಪುರ್ ಜಿಲ್ಲೆಯವನು, ಅವನು ಇವನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಅವನು ಕ್ರಿಕೆಟ್ ಮಧ್ಯವರ್ತಿ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿ, ನಾನು ನಿಮಗೆ ರಾಜಸ್ಥಾನ್ ರಾಯಲ್ಸ್ಗೆ ಸೇರಿಸ್ತೀವಿ ಅನ್ನೋವಂಥ ಒಂದು ನಾಟಕ ಮಾಡಿ ಇವನಿಗೆ ವಂಚನೆ ಮಾಡಿದರು. ಆ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಸುಶಂಜಲ್ ಮತ್ತು ದಿವಾಕರ್ ಅಂತ ಇಬ್ಬರು ಕೂಡ ಉತ್ತರ ಪ್ರದೇಶದ ಸುಲ್ತಾನ್ಪುರ್ನವರು.